ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಈಗಾಗಲೇ ರಜೆಗೆ ಬಂದಿದ್ದಂತ ಬೆಳಗಾವಿಯ ಯೋಧರು ಹಾಗೇನೆ ಯಾರೆಲ್ಲ ಯೋಧರಿದ್ದಾರೆ ಅವರನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸ ಆಗಿದೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ರಜೆ ಮೇಲೆ ಬಂದಿದ್ದ ಯೋಧರು ಹಲವರು ಈಗ ಕರ್ತವ್ಯಕ್ಕೆ ಕರೆ ಬರ್ತಾ ಇದ್ದಂಗೆ ವಾಪಸ್ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಮರಳುತ್ತಾ ಇದ್ದಾರೆ. ಬಸವಂತಪ್ಪ ರುದ್ರಪ್ಪಗಲ್ಲಿ ಕರ್ತವ್ಯಕ್ಕೆ ಮರಳಿದಂತಹ ಯೋಧ, ಬೈಲಹೊಂಗಲದ ತಾಲೂಕಿನ ವಕ್ಕುಂದ ಗ್ರಾಮದ ಯೋಧ ಇವರು ರಾಜಸ್ಥಾನದ ಜೈಸಲ್ಮೇರ್ಗೆ ಕರ್ತವ್ಯಕ್ಕೆ ತೆರಳಿದ್ದಾರೆ. ಈ ಯೋಧ ಆರತಿ ಬೆಳಗಿ ಗೆದ್ದು ಬನ್ನಿ ಅಂತ ಹೇಳಿ ಅವರನ್ನ ಹಾರೈಸಿ ಬೀಳ್ಕೊಟ್ಟಿದ್ದಾರೆ ಕುಟುಂಬಸ್ಥರು ಮತ್ತು ಊರಿನವರು. ಒಂದು ವರ್ಷದ ಹಿಂದೆ ಸೇನೆಗೆ ಸೇರ್ಪಡೆಯಾಗಿದ್ದ ಅವರು ಬಸವಂತಪ್ಪ ಈಗ ಸದ್ಯ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ರಜೆ ಮೇಲೆ ವಕ್ಕುಂದಕ್ಕೆ ಬಂದಿದ್ರು. ಅವ್ರ ಊರು ವಕ್ಕುಂದ, ಬೈಲಹೊಂಗಲ ತಾಲೂಕಿನ ವಕ್ಕುಂದ. ಈಗ ವಾಪಸ್ ಡ್ಯೂಟಿಗೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಫೋನ್ ಬಂದಿದೆ. ಯಾಕಂದ್ರೆ ಅಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯಾವ ರೀತಿ ಪರಿಸ್ಥಿತಿ ಇದೆ ತಮಗೆಲ್ಲ ಗೊತ್ತಿರೋದು. ಹೀಗಾಗಿ ರಜೆ ಮೇಲೆ ಯಾವೆಲ್ಲ ಸೈನಿಕರು ಬಂದಿದ್ದಾರೆ ಊರುಗಳಿಗೆ ಅವ್ರಿಗೆ ವಾಪಸ್ ತಾಬುಡು ತೂಬುಡು ನೀವು ಬರ್ರಿ ಅಂತ ಹೇಳಿ ಫೋನ್ ಬಂದಿದ್ದೆ ತಡ ಈಗ ಎಲ್ಲಾ ಸೈನಿಕರು ಅಷ್ಟೇ ಹುರುಪು ಹುಮ್ಮಸ್ಸಿನಿಂದ ಅತ್ಯಂತ ಸಂತೋಷದಿಂದ ಕರ್ತವ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಕುಟುಂಬಸ್ಥರು ಅವರಿಗೆ ಆರತಿಯನ್ನ ಬೆಳಗಿ ವಿಜಯ ತಿಲಕವನ್ನಿಟ್ಟು ಶುಭ ಹಾರೈಸಿ ಬೀಳ್ಕೊಡ್ತಾ ಇದ್ದಾರೆ. ಇಲ್ಲ ಪಸಾತವ್ರಿ, ಆದ್ರ ಸ್ವಲ್ಪ ದುಃಖನೂ ಐತ್ರಿ. ಮುಂಜಾನಿಂದ ಏನು ಅವನ ಕಡೆನೇ ಐತಿದ್ರಿ ಚಿಂತೆ. ಆದ್ರೂ ಹೋಗಿ ಬರ್ಲಂತ ಗಟ್ಟಿದೇರಿ ಮಾಡಿದ್ರಿ. ಏನು ಏನ್ ಹೇಳಿದ್ರಿ ಮಗಳಿಗೆ? ಮಗ ಗೆದ್ದು ಪಾಪ ನೀನು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡು, ಅವ್ರ ಕಡೆಯಿಂದ ಖುಷಿಲೇ ಕೆಲಸ ಮಾಡು ಅಂತೆಲ್ಲ ಹೇಳಿದ್ರಿ. ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಈಗಾಗಲೇ ರಜೆಗೆ ಬಂದಿದ್ದಂತ ಬೆಳಗಾವಿಯ ಯೋಧರು ಹಾಗೇನೆ ಯಾರೆಲ್ಲ ಯೋಧರಿದ್ದಾರೆ ಅವರನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸ ಆಗಿದೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ರಜೆ ಮೇಲೆ ಬಂದಿದ್ದ ಯೋಧರು ಹಲವರು ಈಗ ಕರ್ತವ್ಯಕ್ಕೆ ಕರೆ ಬರ್ತಾ ಇದ್ದಂಗೆ ವಾಪಸ್ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಮರಳುತ್ತಾ ಇದ್ದಾರೆ. ಬಸವಂತಪ್ಪ ರುದ್ರಪ್ಪಗಲ್ಲಿ ಕರ್ತವ್ಯಕ್ಕೆ ಮರಳಿದಂತಹ ಯೋಧ, ಬೈಲಹೊಂಗಲದ ತಾಲೂಕಿನ ವಕ್ಕುಂದ ಗ್ರಾಮದ ಯೋಧ ಇವರು ರಾಜಸ್ಥಾನದ ಜೈಸಲ್ಮೇರ್ಗೆ ಕರ್ತವ್ಯಕ್ಕೆ ತೆರಳಿದ್ದಾರೆ. ಈ ಯೋಧ ಆರತಿ ಬೆಳಗಿ ಗೆದ್ದು ಬನ್ನಿ ಅಂತ ಹೇಳಿ ಅವರನ್ನ ಹಾರೈಸಿ ಬೀಳ್ಕೊಟ್ಟಿದ್ದಾರೆ ಕುಟುಂಬಸ್ಥರು ಮತ್ತು ಊರಿನವರು. ಒಂದು ವರ್ಷದ ಹಿಂದೆ ಸೇನೆಗೆ ಸೇರ್ಪಡೆಯಾಗಿದ್ದ ಅವರು ಬಸವಂತಪ್ಪ ಈಗ ಸದ್ಯ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ರಜೆ ಮೇಲೆ ವಕ್ಕುಂದಕ್ಕೆ ಬಂದಿದ್ರು. ಅವ್ರ ಊರು ವಕ್ಕುಂದ, ಬೈಲಹೊಂಗಲ ತಾಲೂಕಿನ ವಕ್ಕುಂದ. ಈಗ ವಾಪಸ್ ಡ್ಯೂಟಿಗೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಫೋನ್ ಬಂದಿದೆ. ಯಾಕಂದ್ರೆ ಅಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯಾವ ರೀತಿ ಪರಿಸ್ಥಿತಿ ಇದೆ ತಮಗೆಲ್ಲ ಗೊತ್ತಿರೋದು. ಹೀಗಾಗಿ ರಜೆ ಮೇಲೆ ಯಾವೆಲ್ಲ ಸೈನಿಕರು ಬಂದಿದ್ದಾರೆ ಊರುಗಳಿಗೆ ಅವ್ರಿಗೆ ವಾಪಸ್ ತಾಬುಡು ತೂಬುಡು ನೀವು ಬರ್ರಿ ಅಂತ ಹೇಳಿ ಫೋನ್ ಬಂದಿದ್ದೆ ತಡ ಈಗ ಎಲ್ಲಾ ಸೈನಿಕರು ಅಷ್ಟೇ ಹುರುಪು ಹುಮ್ಮಸ್ಸಿನಿಂದ ಅತ್ಯಂತ ಸಂತೋಷದಿಂದ ಕರ್ತವ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಕುಟುಂಬಸ್ಥರು ಅವರಿಗೆ ಆರತಿಯನ್ನ ಬೆಳಗಿ ವಿಜಯ ತಿಲಕವನ್ನಿಟ್ಟು ಶುಭ ಹಾರೈಸಿ ಬೀಳ್ಕೊಡ್ತಾ ಇದ್ದಾರೆ. ಇಲ್ಲ ಪಸಾತವ್ರಿ, ಆದ್ರ ಸ್ವಲ್ಪ ದುಃಖನೂ ಐತ್ರಿ. ಮುಂಜಾನಿಂದ ಏನು ಅವನ ಕಡೆನೇ ಐತಿದ್ರಿ ಚಿಂತೆ. ಆದ್ರೂ ಹೋಗಿ ಬರ್ಲಂತ ಗಟ್ಟಿದೇರಿ ಮಾಡಿದ್ರಿ. ಏನು ಏನ್ ಹೇಳಿದ್ರಿ ಮಗಳಿಗೆ? ಮಗ ಗೆದ್ದು ಪಾಪ ನೀನು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡು, ಅವ್ರ ಕಡೆಯಿಂದ ಖುಷಿಲೇ ಕೆಲಸ ಮಾಡು ಅಂತೆಲ್ಲ ಹೇಳಿದ್ರಿ. ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಈಗಾಗಲೇ ರಜೆಗೆ ಬಂದಿದ್ದಂತ ಬೆಳಗಾವಿಯ ಯೋಧರು ಹಾಗೇನೆ ಯಾರೆಲ್ಲ ಯೋಧರಿದ್ದಾರೆ ಅವರನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸ ಆಗಿದೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ರಜೆ ಮೇಲೆ ಬಂದಿದ್ದ ಯೋಧರು ಹಲವರು ಈಗ ಕರ್ತವ್ಯಕ್ಕೆ ಕರೆ ಬರ್ತಾ ಇದ್ದಂಗೆ ವಾಪಸ್ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಮರಳುತ್ತಾ ಇದ್ದಾರೆ. ಬಸವಂತಪ್ಪ ರುದ್ರಪ್ಪಗಲ್ಲಿ ಕರ್ತವ್ಯಕ್ಕೆ ಮರಳಿದಂತಹ ಯೋಧ, ಬೈಲಹೊಂಗಲದ ತಾಲೂಕಿನ ವಕ್ಕುಂದ ಗ್ರಾಮದ ಯೋಧ ಇವರು ರಾಜಸ್ಥಾನದ ಜೈಸಲ್ಮೇರ್ಗೆ ಕರ್ತವ್ಯಕ್ಕೆ ತೆರಳಿದ್ದಾರೆ. ಈ ಯೋಧ ಆರತಿ ಬೆಳಗಿ ಗೆದ್ದು ಬನ್ನಿ ಅಂತ ಹೇಳಿ ಅವರನ್ನ ಹಾರೈಸಿ ಬೀಳ್ಕೊಟ್ಟಿದ್ದಾರೆ ಕುಟುಂಬಸ್ಥರು ಮತ್ತು ಊರಿನವರು. ಒಂದು ವರ್ಷದ ಹಿಂದೆ ಸೇನೆಗೆ ಸೇರ್ಪಡೆಯಾಗಿದ್ದ ಅವರು ಬಸವಂತಪ್ಪ ಈಗ ಸದ್ಯ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ರಜೆ ಮೇಲೆ ವಕ್ಕುಂದಕ್ಕೆ ಬಂದಿದ್ರು. ಅವ್ರ ಊರು ವಕ್ಕುಂದ, ಬೈಲಹೊಂಗಲ ತಾಲೂಕಿನ ವಕ್ಕುಂದ. ಈಗ ವಾಪಸ್ ಡ್ಯೂಟಿಗೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಫೋನ್ ಬಂದಿದೆ. ಯಾಕಂದ್ರೆ ಅಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯಾವ ರೀತಿ ಪರಿಸ್ಥಿತಿ ಇದೆ ತಮಗೆಲ್ಲ ಗೊತ್ತಿರೋದು.
ಹೀಗಾಗಿ ರಜೆ ಮೇಲೆ ಯಾವೆಲ್ಲ ಸೈನಿಕರು ಬಂದಿದ್ದಾರೆ ಊರುಗಳಿಗೆ ಅವ್ರಿಗೆ ವಾಪಸ್ ತಾಬುಡು ತೂಬುಡು ನೀವು ಬರ್ರಿ ಅಂತ ಹೇಳಿ ಫೋನ್ ಬಂದಿದ್ದೆ ತಡ ಈಗ ಎಲ್ಲಾ ಸೈನಿಕರು ಅಷ್ಟೇ ಹುರುಪು ಹುಮ್ಮಸ್ಸಿನಿಂದ ಅತ್ಯಂತ ಸಂತೋಷದಿಂದ ಕರ್ತವ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಕುಟುಂಬಸ್ಥರು ಅವರಿಗೆ ಆರತಿಯನ್ನ ಬೆಳಗಿ ವಿಜಯ ತಿಲಕವನ್ನಿಟ್ಟು ಶುಭ ಹಾರೈಸಿ ಬೀಳ್ಕೊಡ್ತಾ ಇದ್ದಾರೆ. ಇಲ್ಲ ಕಸಾತೇವ್ರಿ, ಆದ್ರ ಸ್ವಲ್ಪ ದುಃಖನೂ ಐತ್ರಿ. ಮುಂಜಾನಿಂದ ಏನು ಅವನ ಕಡೆನೇ ಐತಿದ್ರಿ ಚಿಂತಿ, ಆದ್ರೂ ಹೋಗಿ ಬರ್ಲಂತ ಗಟ್ಟಿದೇರಿ ಮಾಡಿದೇವ್ರಿ. ಏನು ಏನ್ ಏನ್ ಹೇಳಿದ್ರು ಮಗಳಿಗೆ? ಮಗ ಗೆದ್ದು ಪಾಪ ನೀನು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡು, ಅವ್ರ ಕಡೆಯಿಂದ ಖುಷಿಲೇ ಕೆಲಸ ಮಾಡು ಅಂತೆಲ್ಲ ಹೇಳಿ. ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಈಗಾಗಲೇ ರಜೆಗೆ ಬಂದಿದ್ದಂತ ಬೆಳಗಾವಿಯ ಯೋಧರು ಹಾಗೇನೆ ಯಾರೆಲ್ಲ ಯೋಧರಿದ್ದಾರೆ ಅವರನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸ ಆಗಿದೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ರಜೆ ಮೇಲೆ ಬಂದಿದ್ದ ಯೋಧರು ಹಲವರು ಈಗ ಕರ್ತವ್ಯಕ್ಕೆ ಕರೆ ಬರ್ತಾ ಇದ್ದಂಗೆ ವಾಪಸ್ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಮರಳುತ್ತಾ ಇದ್ದಾರೆ. ಬಸವಂತಪ್ಪ ರುದ್ರಪ್ಪಗಲ್ಲಿ ಕರ್ತವ್ಯಕ್ಕೆ ಮರಳಿದಂತಹ ಯೋಧ, ಬೈಲಹೊಂಗಲದ ತಾಲೂಕಿನ ವಕ್ಕುಂದ ಗ್ರಾಮದ ಯೋಧ ಇವರು. ರಾಜಸ್ಥಾನದ ಜೈಸಲ್ಮೇರ್ಗೆ ಕರ್ತವ್ಯಕ್ಕೆ ತೆರಳಿದ್ದಾರೆ ಈ ಯೋಧ. ಆರತಿ ಬೆಳಗಿ ಗೆದ್ದು ಬನ್ನಿ ಅಂತ ಹೇಳಿ ಅವರನ್ನ ಹಾರೈಸಿ ಬೀಳ್ಕೊಟ್ಟಿದ್ದಾರೆ ಕುಟುಂಬಸ್ಥರು ಮತ್ತು ಊರಿನವರು. 1 ವರ್ಷದ ಹಿಂದೆ ಸೇನೆಗೆ ಸೇರ್ಪಡೆಯಾಗಿದ್ದ ಅವರು ಬಸವಂತಪ್ಪ ಈಗ ಸದ್ಯ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ರಜೆ ಮೇಲೆ ವಕ್ಕುಂದಕ್ಕೆ ಬಂದಿದ್ರು. ಅವ್ರ ಊರು ವಕ್ಕುಂದ, ಬೈಲಹೊಂಗಲ ತಾಲೂಕಿನ ವಕ್ಕುಂದ. ಈಗ ವಾಪಸ್ ಡ್ಯೂಟಿಗೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಫೋನ್ ಬಂದಿದೆ. ಯಾಕಂದ್ರೆ ಅಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯಾವ ರೀತಿ ಪರಿಸ್ಥಿತಿ ಇದೆ ತಮಗೆಲ್ಲ ಗೊತ್ತಿರೋದು. ಹೀಗಾಗಿ ರಜೆ ಮೇಲೆ ಯಾವೆಲ್ಲ ಸೈನಿಕರು ಬಂದಿದ್ದಾರೆ ಊರುಗಳಿಗೆ ಅವ್ರಿಗೆ ವಾಪಸ್ ತಾಬುಡು ತೂಬುಡು ನೀವು ಬರ್ರಿ ಅಂತ ಹೇಳಿ ಫೋನ್ ಬಂದಿದ್ದೆ ತಡ ಈಗ ಎಲ್ಲಾ ಸೈನಿಕರು ಅಷ್ಟೇ ಹುರುಪು ಹುಮ್ಮಸ್ಸಿನಿಂದ ಅತ್ಯಂತ ಸಂತೋಷದಿಂದ ಕರ್ತವ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಕುಟುಂಬಸ್ಥರು ಅವರಿಗೆ ಆರತಿಯನ್ನ ಬೆಳಗಿ ವಿಜಯ ತಿಲಕವನ್ನಿಟ್ಟು ಶುಭ ಹಾರೈಸಿ ಬೀಳ್ಕೊಡ್ತಾ ಇದ್ದಾರೆ. ಇಲ್ಲ ಕಸಾತೇವ್ರಿ, ಆದ್ರ ಸ್ವಲ್ಪ ದುಃಖನೂ ಐತ್ರಿ. ಮುಂಜಾನಿಂದ ಏನು ಅವನ ಕಡೆನೇ ಐತಿದ್ರಿ ಚಿಂತಿ, ಆದ್ರೂ ಹೋಗಿ ಬರ್ಲಂತ ಗಟ್ಟಿದೇರಿ ಮಾಡಿದೇವ್ರಿ. ಏನು ಏನ್ ಏನ್ ಹೇಳಿದ್ರು ಮಗಳಿಗೆ? ಮಗ ಗೆದ್ದು ಪಾಪ ನೀನು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡು, ಅವ್ರ ಕಡೆಯಿಂದ ಖುಷಿಲೇ ಕೆಲಸ ಮಾಡು ಅಂತೆಲ್ಲ ಹೇಳಿ.